ನಮಸ್ಕಾರ ಸ್ನೇಹಿತರ. ಇಂದು ಮಧ್ಯಾಹ್ನದಿಂದ ನಿಮ್ಮ ಖಾತೆಗಳಿಗೆ ಬರೀ 2,000 ಜಮಾ ಆಗ್ತಾ ಇಲ್ಲ, 4,000 ಜಮಾ ಆಗ್ತಾ ಇದೆ. ಬರೀ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ, 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಬರೀ 2,500 ಕೋಟಿ ಬಿಡುಗಡೆ ಆಗ್ತಾ ಇಲ್ಲ, 5,000 ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ. ಯಾಕಂದ್ರೆ ಈಗಾಗಲೇ ಜಮಾ ಮಾಡಿ ಬಹಳ ಡಿಲೇನೆ ಆಯ್ತು. ಸೊ ಹೀಗಾಗಿ ಆದಷ್ಟು ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಈಗ ಅರ್ಜಿಯನ್ನ ಸಲ್ಲಿಸಿ ಅಪ್ರೂವಲ್ ಪಡ್ಕೊಂಡಿರ್ತಕ್ಕಂತಹ ಎಲ್ಲ ಮಹಿಳೆಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾದ್ರೆ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ ಮತ್ತು ಅರ್ಜಿ ಸಲ್ಲಿಸುವ ಒಂದು ಪ್ರೊಸೆಸರ್ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಸುಮಾರು 11 ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೀತಾ ಇದೆ. ಸೊ ಆ 11 ಜಿಲ್ಲೆಗಳನ್ನು ಕೂಡ ನಿಮ್ ಮುಂದೆ ಇಡ್ತೀನಿ. ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಆಲ್ರೆಡಿ ಈಗಾಗಲೇ ಸುಮಾರು 30 ಕಂತುಗಳು ಕ್ಲಿಯರ್ ಆಗಿದೆ. ಅದಾದ ಬಳಿಕ ಈಗ ಪರಿಷ್ಕರಣೆ ಆಗೋಕ್ಕಿಂತ ಮುಂಚೆನೆ 1 ತಿಂಗಳು ಡಿಲೇ ಆಗಿತ್ತು. 30ನೇ ಕಂತ ಆದ್ಮೇಲೆ ಸಿಎಂ ಆಗೋದು, ಸಿಎಂ ಬದಲಾವಣೆ, ಅದು ಇದು, ಮತ್ತೆ ಗಡ್ಡಿ ಸಿಎಂ ಆಗಿರ್ಲಿ, ಅದೇ ರೀತಿಯಾಗಿ ಎಲ್ಲ ಸಚಿವರ ಪದವಿಗಳನ್ನ ಕೊಡೋದಾಗಿರ್ಲಿ, ಇದರಲ್ಲೆಲ್ಲವೂ ಚೇಂಜಸ್ ಗಳನ್ನ ನಾವು ಕಾಣ್ತಾ ಇದ್ವಿ. ಸೊ ಇಂತಹ ಸಮಯದಲ್ಲಿ ಮತ್ತೆ ಪರಿಷ್ಕರಣೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಪರಿಷ್ಕರಣೆ ಸ್ಟಾರ್ಟ್ ಆದ ತಕ್ಷಣ ಮತ್ತೆ 2 ತಿಂಗಳು ಡಿಲೇ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸರ್ಕಾರ ಕೊಡಬೇಕಾಗಿರ್ತಕ್ಕಂತಹ ಕಂತುಗಳು 3. ಒಂದು ಏಪ್ರಿಲ್ 31ನೇ ಕಂತು, ಅದೇ ರೀತಿಯಾಗಿ ಮೇ 32ನೇ ಕಂತು, ಜೂನ್ 33ನೇ ಕಂತು. ಸೊ ಈ 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಇದಷ್ಟೇ ಅಲ್ಲದೆ ಹೋದ ವರ್ಷದಲ್ಲಿ 2 ತಿಂಗಳ ಹಣ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಅದರ ಬಗ್ಗೆ ನಾನು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ. 2025 ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಆಗತ್ತೆ. ನಿಮಗೆ ದುಡ್ಡಿನ ಬದಲಾಗಿ 10 ಕೆಜಿ ಟೋಟಲಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಯಾವಾಗ ಪ್ರಾರಂಭಿಸಿದ್ರು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಆ 2 ತಿಂಗಳ ಹಣವನ್ನ ಸರ್ಕಾರ ಗೃಹಲಕ್ಷ್ಮಿ ದುಡ್ಡನ್ನ ಕೊಟ್ಟಿರ್ಲಿಲ್ಲ. ಆ 2 ತಿಂಗಳ ಹಣವನ್ನ 5,000 ಕೋಟಿ ಹಣವನ್ನ ಸರ್ಕಾರ ಯಾಮಾರಿಸ್ಬಿಟ್ಟಿತ್ತು. ಆ ದುಡ್ಡನ್ನ, ಅದ್ರ ಬಗ್ಗೆ ಚರ್ಚೆಯನ್ನ, ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ಮಾಡಿದ್ದಾರೆ. ಅದನ್ನ ಕೂಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಹೇಳಿದವರು, ಆದ್ರೆ ಇದುವರೆಗೂ ಕೂಡ ದುಡ್ಡಿನ ಸುಳಿವೇ ಇಲ್ಲ. ಸೊ ಹಾಗಾಗಿ ಆ 2 ತಿಂಗಳ ಹಣವು ಕೂಡ ಪೆಂಡಿಂಗ್ ಉಳಿತು ಮತ್ತು ಅದು ಬಹುತೇಕ ಬರೋದು ಇನ್ಮೇಲೆ ಡೌಟ್. ಆದ್ರೆ ಈಗ ಮುಂದೆ ಬರ್ತಕ್ಕಂತಹ ಕಂತುಗಳನ್ನ ಸರ್ಕಾರ ಕ್ಲಿಯರ್ ಮಾಡತ್ತೆ ಅಂತ ಭರವಸೆ ಇದೆ. ಸೊ ಆದಷ್ಟು ಯಾವಾಗ ಈ ಎಲೆಕ್ಷನ್ಗಳು ಸಮೀಪ ಬರ್ತಾವೋ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ದುಡ್ಡುಗಳು ಜಮಾ ಆಗುವಂಥದ್ದು. ಸೊ ನೀವು ನೋಡಿದಿರಿ, ಪ್ರತಿ ಬಾರಿ ಎಲೆಕ್ಷನ್, MP ಎಲೆಕ್ಷನ್ ಇರ್ಲಿ ಅಥವಾ ಈಗ ಬೇರೆ ಬೇರೆ ನಾನಾ ರೀತಿಯ ಎಲೆಕ್ಷನ್ಗಳು ಸಮೀಪ ಬಂದಾಗ ಆಲ್ಮೋಸ್ಟ್ ಎಲ್ಲ ಕಂತುಗಳನ್ನ ಹೆಚ್ಚಾಗಿ ಸ್ಪೀಡ್ ಆಗಿ ಜಮಾ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಹಾಗಾಗಿ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ. ಸೊ ಈಗ ಅರ್ಜಿಯನ್ನ ನೀವು ಸಲ್ಲಿಸಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನ ಕಳ್ಕೊಂಡ್ ಬಿಡ್ತೀರಿ. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಈ ಗೃಹಲಕ್ಷ್ಮಿ ಪ್ರತಿಯೊಂದು ಕಂತುಗಳನ್ನ ಪಡ್ಕೊಳ್ಬೇಕಂದ್ರೆ ಅರ್ಜಿ ಸರಿಯಾಗಿ ಸಲ್ಲಿಸಬೇಕು. ಈಗ ಮೊದಲಿನ ಹಾಗೆ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸುವಂತಿಲ್ಲ. ಸುಮಾರು ಈಗ 4 ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಇನ್ನೂ ಹೆಚ್ಚಿನ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳಬೇಕು. ಈ ರೀತಿ ಪ್ರೊಸೆಸರ್ ಇದೆ ಮತ್ತು ಸ್ಟ್ರಿಕ್ಟ್ಲಿ ಒಂದು ಎಲ್ಲವೂ ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿ ತದನಂತರ ಅಪ್ರೂವಲ್ ಕೊಡುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈಗ ಈ ಯೋಜನೆಯ ಅರ್ಜಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಹೌದು, ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಡೆಸ್ತಕ್ಕಂತಹ, ಗೃಹಲಕ್ಷ್ಮಿ ಯೋಜನೆಯನ್ನ ಮುಷ್ಟಿಯಲ್ಲಿ ಹಿಡ್ಕೋತಕ್ಕಂತಹ ಒಂದು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಿದ್ದಾರೆ. ಸೊ ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ, ನಿಮ್ಮ ತಾಲೂಕಿನಲ್ಲಿರತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಮಾತ್ರ ಇರುತ್ತೆ. ಆದಷ್ಟು ಬೇಗನೆ ಅರ್ಜಿಯನ್ನ ಸಲ್ಲಿಸಿ. ಸೊ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಯಾವ್ಯಾವ್ದು ತೆಗೆದುಕೊಳ್ಬೇಕಂದ್ರೆ, ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಇವುಗಳು ನಿಮಗೆ ಗೊತ್ತಿದೆ. ಆ ಮೊಬೈಲ್ ಸಂಖ್ಯೆ ಆಕ್ಟಿವ್ ಇರಬೇಕು, ಮತ್ತೆ ರಿಚಾರ್ಜ್ ಮಾಡಿರ್ಬೇಕು. ಜೊತೆಗೆ ಬ್ಯಾಂಕ್ ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು. ಅಂದ್ರೆ ಬ್ಯಾಂಕ್ ನಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಕೇವಲ ಆಕ್ಟಿವ್ ಇರದೆ ಬ್ಯಾಂಕ್ ಅಕೌಂಟ್ ನ ತಂದು ಕೊಟ್ರೆ ಅದಕ್ಕೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಅದಕ್ಕಾಗಿ ಆ ಅಕೌಂಟ್ ಆಕ್ಟಿವ್ ಇರ್ಬೇಕಂದ್ರೆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರ್ಬೇಕು ಮೇಲಿಂದ ಮೇಲೆಗೆ ನೀವು. ಸೊ
ಸೊ ಆಗ ಮಾತ್ರ ಅಕೌಂಟ್ ಆಕ್ಟಿವ್ ಇರುತ್ತೆ. ಇನ್ನು ಮೊಬೈಲ್ ಸಂಖ್ಯೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗೆ ಲಿಂಕ್ ಇರಬೇಕು. ರೇಷನ್ ಕಾರ್ಡ್ ಆಗಿರ್ಲಿ, ಆಧಾರ್ ಕಾರ್ಡ್ ಆಗಿರ್ಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರ್ಲಿ, ಎಲ್ಲದ್ರದ್ದು KYC ಕೂಡ ಆಗಿರಬೇಕು, ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು. ಆಗ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ. ತದನಂತರ ಈ ಡಾಕ್ಯುಮೆಂಟ್ಸ್ ಗಳನ್ನು ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆ ಇದೆ. ಇದು ಈ ಎರಡೆರಡು ರೇಷನ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಹೊಂದಿರ್ತಾರೆ ನೋಡಿ, ಅಂತಹ ಮಹಿಳೆಯರಿಗೆ ಆತಂಕಕಾರಿ ವಿಷಯ ಅಂತ ಹೇಳಬಹುದು. ಯಾಕಂದ್ರೆ ವಾಸಸ್ಥಳ ಪ್ರಮಾಣ ಪತ್ರವನ್ನ ಒಂದು ಬಾರಿ ಹೋಗಿ ಕೊಟ್ಟು ಅರ್ಜಿ ಸಲ್ಲಿಸಿದಾಗ ತದನಂತರ ಅರ್ಜಿ ಸಬ್ಮಿಟ್ ಆಗತ್ತೆ, ಅಪ್ರೂವಲ್ ಕೂಡ ಸಿಗತ್ತೆ. ಓಕೆ, ಇನ್ನೊಂದು ರೇಷನ್ ಕಾರ್ಡ್ ಅನ್ನ ನೀವು ತೆಗೆದುಕೊಂಡು ಹೋಗಿ ಮತ್ತೊಬ್ರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈಗ ದೊಡ್ಡವ್ರದ್ದು ಒಂದು ರೇಷನ್ ಕಾರ್ಡ್ ಬೇರೆ, ಮಗಂದು ಬೇರೆ ರೇಷನ್ ಕಾರ್ಡ್ ಇರುತ್ತೆ, ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಆದ್ರೂ ಸಹಿತ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡು 2,000 ಜಮಾ ಆಗೋ ಜಾಗದಲ್ಲಿ 4,000 ಅವರ ಅಕೌಂಟ್ ಗಳಿಗೆ ಜಮಾ ಆಗ್ತಿರತ್ತೆ. ಸೊ ಹೀಗಾಗಿ ಸರ್ಕಾರ ಏನ್ ಮಾಡುತ್ತೆ, ಇಂತಹ ರೇಷನ್ ಕಾರ್ಡ್ ಅನ್ನ ಕಂಡು ಹಿಡಿಲಿಕ್ಕೆ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳಿದಾಗ 2ನೇ ಬಾರಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸುವಾಗ ವಾಸಸ್ಥಳ ಪ್ರಮಾಣ ಪತ್ರ ಅದೇ ಇರುತ್ತೆ. ಡಾಕ್ಯುಮೆಂಟ್ಸ್ ಬೇರೆ ಇದ್ರು ವಾಸಸ್ಥಳ ಪ್ರಮಾಣ ಪತ್ರ ಅದೇ ಇದ್ದಾಗ, ಯಾಕಂದ್ರೆ ನೀವು ಅದೇ ಮನೆಯ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಡ್ಬೇಕಲ್ವಾ. ಸೊ ಅಲ್ಲೇ ವಾಸವಾಗಿರ್ತಿರಲ್ಲ, ಅದಕ್ಕಾಗಿ ಆ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನ ಹೋಗಿ ನೀವು ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರೆ. ಸೊ ವೆರಿಫಿಕೇಶನ್ ಮಾಡಿದಾಗ ಅಡ್ರೆಸ್ ಎಲ್ಲವೂ ಕೂಡ ಅದೇ ತೋರಿಸುತ್ತೆ ಮತ್ತು ಆಲ್ರೆಡಿ ಇದು ಒಂದು ರೇಷನ್ ಕಾರ್ಡ್ ಜೊತೆಗೆ ಫೆಚ್ ಆಗಿದೆ, ಇನ್ನೊಬ್ಬರು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬಂದಿದ್ದಾರೆ ಅಂದ ಬಳಿಕ ಈ ರೇಷನ್ ಕಾರ್ಡ್ ಕೂಡ ಅದೇ ಮನೆಯಲ್ಲಿದ್ದು ಅಂತ ಗೊತ್ತಾಗಿ ಆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ. ಸೊ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇದ್ದಂತಹ ಕುಟುಂಬಗಳ ಒಂದು ಮಾಹಿತಿಯನ್ನ ಸರ್ಕಾರ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಸೊ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ, ಯಾವ ರೀತಿಯಾಗಿ ಕಂಡು ಹಿಡಿತಾ ಇದಾರೆ ಅಂತ, ಮತ್ತು ಎಲ್ಲ ತರದಿಂದನೂ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಈಗ 31 ಮತ್ತು 32ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಏಪ್ರಿಲ್ ಮತ್ತು ಮೇ ತಿಂಗಳ ಹಣ 2,000 ಅಲ್ಲ 4,000 ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಆದ್ರೆ ಒಟ್ಟಿಗೆ ಜಮಾ ಆಗುದಿಲ್ಲ, ಮೊದಲು 2,000 ಜಮಾ ಆಗಿ ತದನಂತರ ಮತ್ತೆ 2,000 ಜಮಾ ಆಗುತ್ತೆ. ಸೊ ಹಾಗಾದ್ರೆ ಮೊದಲನೇ ಹಂತದಲ್ಲಿ ಈ 31ನೇ ಕಂತಿನ ಹಣ 2,000 ಅಂದ್ರೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗ್ತಾ ಇದ್ದು, ಸೊ ಮೊದಲಿಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಕೊಡಗು, ಹಾಸನ, ಹಾವೇರಿ, ವಿಜಯನಗರ, ಬೆಳಗಾವಿ, ಕೊಪ್ಪಳ, ಮಂಡ್ಯ, ಅದೇ ರೀತಿಯಾಗಿ ಈ ಚಿಕ್ಕಮಗಳೂರು ಸೈಡ್ ಕೂಡ ಜಮಾ ಆಗಲಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಬಹಳಷ್ಟು ಫಲಾನುಭವಿಗಳು ಈ ದುಡ್ಡಿಗಾಗಿ ಕಾಯ್ತಾ ಇದ್ರಿ, ಯಾಕಂದ್ರೆ ಬಹಳ ದಿನದಿಂದನೂ ಕೂಡ ಪೆಂಡಿಂಗ್ ಉಳಿದಿದೆ. ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ವೇಟ್ ಮಾಡ್ತಾನೆ ಇದ್ರಿ. ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ದುಡ್ಡು ಖಂಡಿತವಾಗ್ಲೂ ಜಮಾ ಆಗಲಿದೆ. ಸೊ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಜಮಾ ಆಗಲಿದೆ. ಯಾರು ಅರ್ಜಿಯನ್ನ ಸರಿಯಾಗಿ ಸಲ್ಲಿಸ್ತಾ ಇದ್ರಿ, ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ ಅಪ್ರೂವಲ್ ಪಡ್ಕೊಳ್ಳಿ, ಎಲ್ಲ ಕಂತುಗಳು ಜಮಾ ಆಗತ್ತೆ. ಇಲ್ಲ ನೀವು ಡಿಲೇ ಮಾಡಿ ಅಥವಾ ಲೇಟ್ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಒಂದು ಕಂತನ್ನ ಯಾಮಾರಿಸಿ ತದನಂತರ 32ನೇ ಕಂತಿನ ಹಣವನ್ನ ಜಮಾ ಮಾಡಲಾಗುತ್ತೆ. ಅದಕ್ಕಾಗಿ ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಅಪ್ರೂವಲ್ ಪಡ್ಕೊಂಡ್ರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗತ್ತೆ. ಸೊ ಇದು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಸರ್ಕಾರದಿಂದನೇ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಸೊ ಬೇಗ ಬೇಗ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ಅರ್ಜಿಯನ್ನ ಸಬ್ಮಿಟ್ ಮಾಡಬಹುದು. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದಿಗೆ ಹಂಚ್ಕೊಂಡಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.